ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳೆಲ್ಲ ಮನೇಲಿ ಇರ್ತಾರೆ. ಏನಾದರೂ ತಿಂಡಿಗಳನ್ನ ಕೇಳಿದಾಗ ಬೇರೆ ಬೇರೆ ಹೊಸ ರುಚಿಗಳನ್ನ ಮಾಡೋ ಬದಲು ಈ ಥರ ಹಳೆ ತಿಂಡಿಗಳನ್ನ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ ನಮ್ಮ ಮನೇಲಿ. ಹಾಗಾಗಿ ಇವತ್ತು ರವೆ ಉಂಡೆನ ಮಾಡ್ತಾಯಿದ್ದೀನಿ. ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ನಂತರ ಇಲ್ಲಿ ಒಂದು ಬಾಣಲೆಗೆ 2-3 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿ ಇದಿಷ್ಟನ್ನು ಹಾಕ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಟು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಸಹ ಇದನ್ನು ಹುರ್ಕೋಬೇಕು. ನಂತರ 1 ಕಪ್ ಆಗೋಷ್ಟು ಮೀಡಿಯಮ್ ರವೆ ಅಥವಾ ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ, ಅದನ್ನು ಹಾಕ್ಕೊಂಡು 10 ನಿಮಿಷ ಚೆನ್ನಾಗಿ ಘಮ ಬರೋವರೆಗೂ ಹುರಿದು ನಂತರ ರವೆನ ಬೇರೆ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡಿರುವಂತಹ ಸಕ್ಕರೆ ಜೊತೆಗೆ ಅರ್ಧ ಕಪ್ ಆಗೋಷ್ಟು ನಾರ್ಮಲ್ ಅಂದರೆ ದಪ್ಪ ಸಕ್ಕರೆನ ಸೇರಿಸ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ, 1 ಕಪ್ ಆಗೋಷ್ಟು ಒಣಕೊಬ್ಬರಿ ತುರಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಎಲ್ಲ ಈಗ ತುಂಬ ದಪ್ಪ ಇರುತ್ತಲ್ಲ, ಹಾಗಾಗಿ ಬಾಯಿಗೆ ಸಿಗುತ್ತೆ ಅಂತ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಬೇಕಿದ್ರೆ ನೀವು ಪೂರ್ತಿ ಸಕ್ಕರೆ ಹಾಗೇ ಹಾಕ್ಕೋಬೋದು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪನೇ ಬೆಚ್ಚಗಿರುವಂತಹ ನೀರನ್ನು ಹಾಕಿ ಈ ಥರ ಹದ ಬರೋವರೆಗೂ ಕಲಿಸ್ಕೊಂಡು ಉಂಡೆಗಳಾಗಿ ಮಾಡ್ಕೋಬೇಕು. ನಾನಿಲ್ಲಿ ಹಾಲನ್ನು ಹಾಕಿಲ್ಲ. ಹಾಲು ಹಾಕಿದ್ರೆ ತುಂಬ ದಿನ ರವೆ ಉಂಡೆ ಇರೋದಿಲ್ಲ, ಹಾಗಾಗಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸಿನೇ ಮಿಕ್ಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆಗಳಾಗಿ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಮೃದುವಾದ ರವೆ ಉಂಡೆ ರೆಡಿ ಆಗುತ್ತೆ. ಇವತ್ತು ನಾನು ಬಳಸಿರುವಂತಹ ತುಪ್ಪ ಬಂದು ಫಸ್ಟ್ ಆ್ಯಂಡ್ ಸೌತ್ ಅವ್ರದ್ದು ಗೀನ ಬಳಸ್ಕೊಂಡಿದ್ದೀನಿ. ತುಪ್ಪದ ಬಣ್ಣ ಆಗಿರ್ಬೋದು, ರುಚಿ, ಘಮ ಇದೆಲ್ಲನೂ ಸಹ ಹಳೆ ಕಾಲದ ತುಪ್ಪನ ನೆನಪಿಸುತ್ತೆ. ಹಾಗೆ ಇದಕ್ಕೆ ಹಾಕಿರುವಂತಹ ಅರಿಶಿನೂ ಸಹ ಅವರೇ ಮನೇಲಿ ತಯಾರು ಮಾಡಿ ಅರಿಶಿನ ಪುಡಿನ ಸೇರಿಸ್ತಾರೆ. ಇವ್ರ ಹತ್ರ ಹಸುವಿನ ತುಪ್ಪನೂ ಸಹ ಅವೈಲೇಬಲ್ ಇದೆ. ನಿಮ್ಗೇನಾದರೂ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ.